ಏನು ಕ್ಲವ್ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಪ್ರವೀಣ್ ಶೆಟ್ಟಿ ಬಣಕ್ಕೆ ಕರ್ನಾಟಕ ಸರ್ಕಾರದಿಂದ ಆದೇಶವಿದ್ದರೂ ಸಾಗರದ ಕಮಿಷನರ್ ಅವರು ಹಿಂದಿ ನಾಮಪದಕವನ್ನು ತೆಗೆದೇ ಸುಳ್ಳು ಹೇಳಿ ಮತ್ತು ಇಂಗ್ಲೀಷ್ ಬೋರ್ಡ್ಗಳ ಅಂಗಡಿಗಳಿಗೆ ಮೊದಲೇ ಆತಿಥ್ಯ ಕೊಟ್ಕೊಂಡು ಸುಳ್ಳು ಹೇಳಿ 1.5 ತಿಂಗಳಿಂದ ಕಾಲ ಕಳೀತಾ ಇದ್ದಾರೆ. ಸಾಗರ ನಗರಸಭೆ ಆಯುಕ್ತರೇ, ನೀವು ಹೀಗಾಗಿ ಕನ್ನಡ ನಾಡ ಹಬ್ಬದ ದಿನ ಹಿಂದಿ ಹಾಡನ್ನು ಹಾಡಲಿಕ್ಕೆ ಬಿಟ್ಟು ನೀವು ಮನೆ ಮಲಗಿದ್ರಿ. ಬೆಳಗ್ಗೆ ದಿನ ಬಂದು ಕೇಳಿದರೆ ನಮಗೆ ಗೊತ್ತೇ ಇಲ್ಲ ಅಂದ್ರಿ. ಹಾಗಾಗಿ ನಿಮ್ಮ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಇಂಥ ಹಿಂದಿ ಕನ್ನಡದ ವಿರೋಧಿ ಕಮಿಷನರ್ಗಳು ಸಾಗರಕ್ಕೆ ಬೇಡ. ಯಾಕೆಂದರೆ ಯಾವುದೇ ಮನವಿ ಕೊಟ್ಟರು ಅಂಡಿಗೆ ಹಾಕ್ಕೊಂಡು ಕೂತ್ಕೊಂಡು ಗಾಳಿಗೆ ತೂರ್ತೀರಿ. ಆದರೆ ನೀವು ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳು ಫೈಲ್ ಹಿಡಿದು ನಿಮ್ಮ ಆಫೀಸ್ ಎದುರುಗಡೆ ಬಂದರೆ ಗಂಟೆಗಟ್ಟಲೆ ಮಾತಾಡ್ತೀರಿ. ನಮ್ಮಂಥ ಹೋರಾಟಗಾರರು ಬಂದು ಹಿಂದಿ ನಾಮಪದಕ ತೆಗೀರಿ ಸ್ವಾಮಿ ಅಂತ ಕೇಳಿದರೆ ಅದನ್ನು ಕೇಳಲಿಕ್ಕೆ ಸೌಜನ್ಯ ಸಾಗರ ನಗರಸಭೆ ಆಯುಕ್ತರು ಸುಮಾರು 10 ವರ್ಷದಿಂದ ಸಾಗರದಲ್ಲಿದ್ದಾರೆ. ಅವರಿಗೆ ಏನಾದ್ರು ಕನ್ನಡದ ಬಗ್ಗೆ ಕಾಳಜಿ ಇದ್ದಿದ್ರೆ ಸೌಜನ್ಯಕರ ಮಾತಾಡ್ತಿದ್ರು. ಅಂಥ ಕನ್ನಡದ ವಿರೋಧಿಗಳು ಕನ್ನಡದ ನಾಮಪದಕಗಳನ್ನು ಹಾಕ್ಸೋಕ್ಕಾಗದಂಥವರು ನಮ್ಮ ಸಾಗರಕ್ಕೆ ಬೇಡ. ಅವರು ಇತ್ತೀಚಿನ ದಿನಗಳಲ್ಲಿ ಗುಂಡಾಗಿರಿ ಮಾಡಿ ಟೇಬಲ್ ಬಡಿದು ಅವರಿಗೆ ಬೆಕ್ಕು ತೋರಿಸಿ ಯಾರು ಮಾತಾಡ್ತಾರೋ ಅಂಥ ವ್ಯಕ್ತಿಗಳಿಗೆ ಸಹಕಾರವನ್ನು ನೀಡ್ತಾರೆ. ಯಾಕೆಂದ್ರೆ ಅವ್ರು ಭಾಳ ಬಿಜಿ ಇರ್ತಾರೆ. ಹೇಳ್ತಾಯಿದ್ರು ನಾವು ತುಂಬ ಬಿಜಿ ಅಂತ. ಅವರಿಗೆ ಕನ್ನಡದ ಬಗ್ಗೆ ಬಿಜಿ ಇಲ್ಲ, ನಕಲಿ ದಾಖಲೆಗಳನ್ನು ಮಾಡಿಕೊಳ್ಳಲಿಕ್ಕೆ ತುಂಬ ಬಿಜಿ ಇರ್ತಾರೆ. ನಮ್ಮಂಥ ಹೋರಾಟಗಾರರು 1.5 ತಿಂಗಳಾಯಿತು ಒಂದು ನೋಟಿಸ್ ಕೊಟ್ಟು ಒಂದು ಜಾಗದ ಬಗ್ಗೆ ಇವತ್ತು ಕೂಡ ಅದನ್ನು ತರು ಮಾಡಲಿಲ್ಲ, ಅದನ್ನ ಮುಚ್ಚಾಕಿದ್ರು ಅಂತ ಕಾಣುತ್ತೆ. 1.5 ತಿಂಗಳ ಒಂದೇ ಒಂದು ಲೆಟ್ರನ್ನು ನೋಟಿಸನ್ನು ಕೊಟ್ಟಿದ್ದೀವಿ. 1.5 ತಿಂಗಳಾದರೂ ಅವ್ರಿಗೆ ರಿಟರ್ನ್ ಕಳಿಸ್ಲಿಕ್ಕೆ ಅದು ಕೇಳಿದರೆ ಅಧಿಕಾರಿಗಳು ಹೇಳ್ತಾರೆ ಅದೆಲ್ಲೋ ಫೈಲ್ ಅಡಿಗೆ ಆಗಿದ್ದಿರ್ಬೇಕು, ನೀವು ಅದನ್ನ ಲೆಟ್ರ್ ತನ್ನಿ ನಾವು ಹುಡ್ಕೊಡ್ತೀವಿ ಅಂತಾರೆ. ಅಂಥ ಪರಿಸ್ಥಿತಿ ಸಾಗರದಲ್ಲಿ ಬಂದಿದೆ. ಇಂಥ ಕಮಿಷನರು ನಮ್ಮ ಸಾಗರಕ್ಕೆ ಬೇಡ. ಕಮಿಷನರ್ ಅವರಿಗೆ ಭ್ರಷ್ಟಾಚಾರ ಮಾಡುವವರ ಪರವಾಗಿರುವ ಕಮಿಷನರ್ ಅವರಿಗೆ, ಇಂಥ ಅಕ್ರಮವನ್ನು ಸಡ್ಡು ಕಟ್ಟುವಕ್ಕೆ ಸಹಕಾರ ಮಾಡ್ತಾರೆ ಕಮಿಷನರ್ ಅವರಿಗೆ, ಕನ್ನಡದ ನಾಮಪದಕಗಳನ್ನು ಹಿಂದಿ ನಾಮಪದಕಗಳನ್ನು ತೆಗಿಲಿಕ್ಕೆ ಆಗದೆ ಅಂತ ಕಮಿಷನರ್ಗಳಿಗೆ, ಇಂಥ ಕಮಿಷನರ್ಗಳು ನಮ್ಮ ಸಾಗರದಲ್ಲಿ ಪ್ರಥಮ ಬಾರಿಗೆ ನೋಡ್ತಾ ಇದ್ದೀವಿ. ಅಂತ ಅಂಬೇಡ್ಕರ್ ಅವರನ್ನು ಮುಚ್ಚಿದ್ದಾರೆ. ಅವರಿಗೆ ರಾತ್ರಿ ಲೈಟ್ ಇಲ್ಲ, ಪುಣ್ಯಾತ್ಮಗೆ ಅವರು ಬೆಡ್ ತೋರಿಸ್ತಾ ಇದ್ದಾರೆ, ಕಳ್ಳರುಗಳಿದ್ದಾರೆ ನೀವು ಹೋಗಬೇಡಿ ಅಂತ. ಅಂಥ ಪರಿಸ್ಥಿತಿ ಬಂದಿದೆ. ಮತ್ತೊಂದು ದೊಡ್ಡ ಮಹಾನುಭಾವರು ಇಲ್ಲೇ ಸಾಗರದಲ್ಲೇ ಹುಟ್ಟಿ ಬೆಳೆದಂಥ ಕಮಿಷನರು ಲೋಕಾಯುಕ್ತರನ್ನು ಸಿಗ್ನಲ್ ನಂಬರ್ ಪ್ಲೇಟ್ ಹಾಕಿ ನಂಬರ್ ಹಾಕಿದ್ದಾರೆ, 8, 9 ನಂಬರ್ ಹಾಕಿದ್ದಾರೆ. ಯಾಕೆಂದರೆ ಯಾರು ಅಧಿಕಾರಿಗಳು ಬಂದು ಹೋರಾಟಗಾರರು ಎಲ್ಲರೂ ಲೋಕಾಯುಕ್ತರಿಗೆ ಫೋನ್ ಮಾಡಿಬಿಡ್ತಾರಂತ ಹೇಳಿ 9 ನಂಬರ್ ಇದೆ, ಲೆಕ್ಕ ಮಾಡ್ಕೊಳ್ಳಿ, 9 ನಂಬರ್. ಇಂಥ ಕಮಿಷನರನ್ನು ನನ್ನ ಜೀವಮಾನದಲ್ಲಿ ನಾನು ಈ ಹೋರಾಟಕ್ಕೆ ಬಂದ ಮೇಲೆ ನೋಡಿರಲಿಲ್ಲ. ಎಲ್ಲ ಹೇಳೋರು ತುಂಬ ಜನ ಸಾಗರ ಕಮಿಷನರ್ ಒಳ್ಳೆಯವರು ಅಂತ. ಸಾಗರ ಕಮಿಷನರ್ ಅವರಿಗೆ 2 ಇದೆ, ಒಂದು ಹಗಲೊಂದು ಮುಖ, ಸಂಜೆ ಒಂದು ಮುಖ ಇದೆ. ಅವ್ರಿಗೆ ಬೇಕಾದ್ರೆ ಕಂಡ್ರೆ ಬೆಳಗಿಂದ 12 ಗಂಟೆ ತನಕ ಮಾತಾಡ್ತಾರೆ. ಹೋರಾಟಗಾರರು ಹೋದರೆ ಏನು ನಾವು ಬಿಜಿ ಅಂತಾರೆ. ಹಾಗಾಗಿ ನಮ್ಮ ಕನ್ನಡ ಹೋರಾಟಗಾರರಿಗೆ ಮತ್ತು ಕನ್ನಡಕ್ಕೆ ಸಹಕಾರ ಕೊಡದಂಥ ಕಮಿಷನರು ಬೇಡವೇ ಬೇಡ. ಕಮಿಷನರ್ ಅವರಿಗೆ ಹಿಂದಿ ಬೋರ್ಡ್ಗಳನ್ನು ಸಹಕಾರ ಕೊಡ್ತಿರೋ ಕಮಿಷನರ್ಗಳಿಗೆ ಸುಮಾರು 1 ತಿಂಗಳ ಹಿಂದೆ ನಮಗೆ ಹಿಂದಿ ಬೋರ್ಡ್ಗಳನ್ನು ತೆಗೆಸ್ತು ಅಂತ ಸುಳ್ಳು ಹೇಳುವ ಕಮಿಷನರ್ಗೆ, ಅಂತ ಕಮಿಷನರ್ಗಳು ಸಾಗರಕ್ಕೆ ಬೇಡ. ಅಯ್ಯಯ್ಯೋ 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 ಸಾಗರ ಕನ್ನಡವನ್ನು ವಿರೋಧಿ ಕಮಿಷನರ್ಗೆ, ಕನ್ನಡ ವಿರೋಧಿ ಕಮಿಷನರ್ಗೆ ಹಿಂದಿ ಮತ್ತು ಇಂಗ್ಲಿಷ್ ನಾಮಫಲಕ ತೆಗೆಯಲು ಹೇಳಿದರು. ಯಾವುದೇ ಕ್ರಮ ಕೈಗೊಳ್ಳದಿರುವ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಮೂಲಕ ತಮ್ಮ ಗಮನಕ್ಕೆ ತರಬಯಸುವುದೇನೆಂದರೆ, ಈ ಹಿಂದೆ ಹಿಂದಿ ಮತ್ತು ಇಂಗ್ಲಿಷ್ ನಾಮಫಲಕವನ್ನು ತೆಗೆಯುವುದರ ಬಗ್ಗೆ ತಮ್ಮ ಬಳಿ ಚರ್ಚಿಸಿದಾಗ ಇದನ್ನು ತೆಗೆಯಲು ನಾನು ಆದೇಶ ಮಾಡುತ್ತೇನೆ ಇದು ತಿಳಿಸಿಲ್ಲ. ಆದರೆ ಇದರ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ. ಇಷ್ಟು ದಿನ ನಾವುಗಳು ನಮ್ಮ ನಿರ್ಧಾರಕ್ಕೆ ಕಾದುಕೊಳ್ಳುತ್ತಿದ್ದೆವು. ಪುನಃ ಇದರ ಬಗ್ಗೆ ಕೇಳಿದಾಗ ಹಾಗೂ ಸರ್ಕಾರದ ಆದೇಶ ಇದ್ದರೂ
ನಾಗರಿಕತೆ ಪೌರಾಯುಕ್ತರು ನಾನು ಬಿಸಿ ಇದ್ದೇನೆ ಎಂದು ತಿಳಿಸಿದ. ಇದರ ಬಗ್ಗೆ ತಾವುಗಳು ಆದಷ್ಟು ಶೀಘ್ರದಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ನಾಮಕರಣ ತೆಗೆಯುವುದರ ಬಗ್ಗೆ ಗಮನ ಹರಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ. ಈ ಮನವಿ ನಮ್ಮ ಅಂತಿಮ ಮನವಿಯಾಗಿರುತ್ತದೆ. ವಂದನೆಗಳಂತೆ ತಮ್ಮ ವಿಶ್ವಾಸ ಜಯರಾಮ್. ನಮಗೆ ಆಯುಕ್ತರೇ, ನಿಮ್ಮ ಬಗ್ಗೆ ನಾವು ಗೌರವದಿಂದ ಅಂದು ಕೂಡ ನೀವು ನಮ್ಮನ್ನು ಕರೆಸ್ಕೊಂಡು ನಾಡ ಹಬ್ಬವನ್ನು ನೀವೇ ಆಚರಣೆ ಮಾಡಿದಾಗ, ಹಿಂದಿ ಹಾಡನ್ನು ಹಾಡಿದಾಗ ನೀವೇ ಮಧ್ಯಾಹ್ನ ಮಾಧ್ಯಮದ ಮುಂದೆ ನಾನು ನಾಳೆ ಬೆಳಗ್ಗೆನೇ 3 ಜನ ಅಧಿಕಾರಿಗಳನ್ನು ಕರೆದು ಹಿಂದಿ ಇಂಗ್ಲೀಷ್ ನಾಮಪದಕಕ್ಕೆ ನೋಟಿಸನ್ನು ಕೊಡ್ತೀನಿ ಅಂದ್ರಿ. ಆದರೂ ಕೂಡ 1.5 ತಿಂಗಳಾದರೂ ಕೂಡ ನಿಮಗೆ ಸೌಜನ್ಯಕ್ಕೆ ಒಂದು ಅಂಗಡಿ ನೋಟಿಸ್ ಕೊಡ್ತೀವಿ. ನಾವು ಬಂದದು ನಿಮ್ಮ ಹತ್ರ ಹಣ ಬೇಡಿಕೆಗೆ ಮತ್ತೊಂದು ಕೇಳಿಕೆ ನಾವು ಬರೋದಿಲ್ಲ. ನಾವು ಕಮಿಷನ್ ಅವ್ರಿಗೆ ಹೇಳ್ತಾ ಇದೀವಿ, ಸರ್ ಆಯ್ತು ಸ್ವಾಮಿ, ಆಯ್ತು ನಿಮ್ಮ ಕಮಿಷನರ್ ಇದ್ದಾರೆ, ನೀವೇನು ಕೊಡ್ಬೇಕು ಅವ್ರ ಕೈ ನಾವನ್ನ ಕೊಡಕ್ಕೆ ಬಂದೀವಿ. ಮಾಧ್ಯಮದಲ್ಲಿ ಭಾಷಣ ನಿಮ್ಮ ಹತ್ರ ಮಾತಾಡಕ್ಕೆ ನಾವೇನು ನಂಟು ಕೊಳ್ಳಬಳ್ಳಿ ಮಾಡಕ್ಕೆ ಬಂದಿಲ್ಲ. ನಾವು ಹಿಂದಿನ ಕಮಿಷನರ್ ಅವರಿಗೆ ಹಿಂದಿ ನಾಮಪತ್ರವನ್ನು ತೆಗೀರಿ ಅಂತೇಳಿ ನಾವು ದಯವಿಟ್ಟು ಅವರಿಗೆ ಕ್ಷಮೆಯನ್ನು ಕೇಳ್ಕೊಂಡಿದ್ದೀವಿ. ತೆಗಿತೀವಿ ಅಂದರು, ತೆಗಿಲ್ಲ. ನಮಗೆ ಈಗ ಏನು ಮೇಡಮ್ ಕೇಳ್ತಿರೋದಂದರೆ, ಮೇಡಮರೇ ನಾವು ತೆಗಿಯೋದು ಏನಂದರೆ, ಮನವಿ ಮಾಡೋದಂದರೆ ಮೇಡಮರೇ, ನೀವು IAS ಅಧಿಕಾರಿಗಳು ಬಂದಾರಂತ ನಮಗೆ ಗಮನಕ್ಕೆ ಬಂದಾಗ ನಾವು ಕೇಳೋದು ನಿಮ್ಮ ಹತ್ರ ಅಷ್ಟೇ, ಎಂದು 1 ತಿಂಗಳೋ 1.5 ತಿಂಗಳ ಟೈಮನ್ನು ನಮಗೆ ಎಂದು ರೈಟಿಂಗಲ್ಲಿ ಒಂದು ಕೊಡಿ, ನಾವು ಕೂಡ ತೆಗಿಯಲಿಲ್ಲ. ನೀವು ಹಿಂದಿ ಬೋರ್ಡ್ಗಳು ಇಂಗ್ಲೀಷ್ ಬೋರ್ಡ್ಗಳು ಸಾಗರದಲ್ಲಿ ಹಿಂದಿ ಬೋರ್ಡ್ಗಳನ್ನು ತೆಗಿರಿ ಅಂತ ಹಿಂದಿನ ಕಮಿಷನರ್ಗೆ ಹೇಳಿದ್ದೀವಿ. ಅವರು ತುಂಬ ಬ್ಯುಸಿ ಇದ್ದಾರಂತೆ. ಮೊನ್ನೆ ಕೂಡ ನಮಗೆ ಬೇಜಾರಾಯಿತು. ನಾವು ಅವ್ರ ಬಗ್ಗೆ ಗೌರವವನ್ನು ಕಂಡಿದ್ದೀವಿ, ಅಂದರೆ ನಾವು ಗೌರವವನ್ನು ಕೊಟ್ಟಿದ್ದೀವಿ. ಆದರೆ ಅವರು ಕೂಡ ನಮಗೆ ಮನವಿಯನ್ನು ಸಾಕಾರ ಮಾಡಿದರು. ತುಂಬ ಮಾಡೋರು ಹಿರಿಯರು ತುಂಬ ಸಾಗರದಲ್ಲಿ ಅಂತ ತಿಳ್ಕೊಂಡಿದ್ರು. ಯಾಕೆಂದರೆ ಅವರು ಇತ್ತೀಚಿನ ದಿನಗಳಲ್ಲಿ ನಮಗೆ ಕನ್ನಡ ಹೋರಾಟಗಾರರಿಗೆ ಕೇಳಿದಾಗ ಬಿಜಿ ಅಂತ ಹೇಳಿದಾಗ ನಮಗೆ ನೋವಾಯಿತು. ಹಾಗಾಗಿ ನಾವು IAS ಅಧಿಕಾರಿಗಳು ಮೇಡಮ್ ನಮಗೆ 1 ತಿಂಗಳು 1.5 ತಿಂಗಳು ಕಡಲಿನ ಆಗಲ್ಲ, ಸಾಗರ ದೊಡ್ಡದು. ಹಾಗಾಗಿ ನಿಮ್ಮಲ್ಲಿ ದಯವಿಟ್ಟು ಕೇಳ್ತಾ ಇದ್ದೀವಿ, ನಮಗೆ ಕನ್ನಡ ನಾಮಪತ್ರವನ್ನು ಸರ್ಕಾರದಿಂದ 60% ಹಾಕಬೇಕಂತ ಆದೇಶ ಇದೆ. ಅದು ದಯವಿಟ್ಟು ಹಾಕುವಂತ ಕೈ ಮುಗಿದು ಕನ್ನಡ ರಕ್ಷಣಾ ವೇದಿಕೆ ಮತ್ತು ಪ್ರವೀಣ್ ಶೆಟ್ಟಿ ಕೇಳ್ತಾರೆ. ಯಾಕೆಂದರೆ ನಮಗೆ ಗೌರವ ಇಲ್ಲ. ನೋಡಿ, ಅವರು ಲೋಕಾಯುಕ್ತ ನಂಬರ್ 8 ನಂಬರ್ ನಾವು ಯಾವ ಲೋಕಾಯುಕ್ತರಿಗೆ ಯಾರಿಗೆ आपका लोकायुक्त नंबर है ना, इस तालुक में आप पब्लिक के इंफॉर्मेशन के लिए वो 9 नंबर लिख के रखा है. हाँ, अभी लोकायुक्त को फोन गया है मगर व्हाट्सएप में कभी पेपर में कभी आ जाएगा. और ये इलीगल प्रॉपर्टी ಮತ್ತೊಂದು ಪ್ರಕರಣ ಕಮಿಷನರ್ ಹಳೆ ಹಿಂದಿನ ಕಮಿಷನರ್ ಬಂದಿದೆ ಗೊತ್ತಿಲ್ಲ. ನಾವು ಅಕ್ರಮ ಕಟ್ಟಡ ಮಾಡೋದ್ರ ಬಗ್ಗೆ ನಾವು ದೂರು ಮಾಡಿರಲಿಲ್ಲ. ಯಾಕೆಂದರೆ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿದ ಒಬ್ಬ ನಾಮಿನೇಟೆಡ್ ಕೌನ್ಸಿಲರು ಕಾಂಗ್ರೆಸ್ ಮುಖಂಡರ ಬಗ್ಗೆ ಒಂದನ್ನು ದೂರನ್ನು ಕೊಟ್ಟಿದ್ದೀವಿ. 1.5 ತಿಂಗಳಾಯಿತು. ಅದು ಕೂಡ ಕೇಳಿದರೆ ನಿಮ್ಮದು ನೋಟಿಸ್ ಹಾಕಿದ್ದನ್ನು ಅದರಲ್ಲಿ ಕೊಡ್ತೀವಿ ಅಂದರು. ನಾವು ಮೊನ್ನೆ ಮಾತಾಡೋಕ್ಕೆ ಬಂದು ಭಾಳ ಬಿಸಿ ಇದ್ವಿ. ಹಾಗಾಗಿ ಹೆಂಗೆ ಅದಕ್ಕೆ ದೊಡ್ಡ ಶ್ರೀಮಂತರಿಗೆ ಈ ಕೈ ಬೆಟ್ಟು ತೋರಿಸಿ ಟೇಬಲ್ ಬಡಿಯೋರಿಗೆ ಅವಕಾಶ ಕೊಡ್ತಿರೋ ಹಂಗೆ ಪಾಪ ಬಡವರು ಕೂಡ ಏನಾದ್ರು 2 ಅಡಿ ಜಾಗನೋ 4 ಅಡಿ ಜಾಗನೋ ಮನೆ ಕಟ್ಟಿದಾಗ ಅವರಿಗೂ ಕೂಡ ಸಹಕಾರ ಕೊಡಿ ಅಂತ ಕೇಳಲಿಕ್ಕೆ ಬಂದಿದ್ದೀವಿ. ನೋಡಿ, ಸಾಗರದಲ್ಲಿ ಒಬ್ಬ ಪುಣ್ಯಾತ್ಮ 20 ಅಡಿ ಜಾಗವನ್ನು ಒಡೆದು 2 ಒಪ್ಟಿಯರ್ ಮನೆ ಕಟ್ಟಿದಂಥವರಿಗೆ ಅಧಿಕಾರಿಗಳು ಕಮಿಷನರ್ ಅವರಿಗೆ ಕೈ ಬೆಟ್ಟು ತೋರಿಸಿ ಬೆಂಕಿ ಹಾಕೋವರಿಗೆ ಸಹಕಾರ ಮಾಡ್ತಾ ಇದ್ದೀರಿ. ಇದನ್ನು ಕರವೇ ಖಂಡಿಸುತ್ತೆ. ಇದನ್ನು ಕೂಡ ನಾವು ಇಲ್ಲಿಗೆ ಬಿಡಲ್ಲ. ಲೋಕಾಯುಕ್ತಕ್ಕೂ ಕೂಡ ದೂರನ್ನು ನೀಡ್ತಾ ಇದ್ದೀವಿ. AC DC ನಿಮ್ಮ ಹತ್ರ ಆಗಿಲ್ಲ, ನಾವು DC AC ಅವ್ರ ಕಚೇರಿ ಇರ್ತೀವಿ. ಯಾಕಂದರೆ ನೀವು ಹಿರಿಯರು, ಹಿಂದಿನ ನಗರಸಭೆ ಆಯ್ತು. ಮನವಿ ಕೈ ರೇಟಿಂಗ್ ಕೊಡ್ತಾರೆ. ಓಕೆ ಮೇಡಮ್.